ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕೊಟ್ಟೂಸ್ ದುನಿಯಾ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಾಗ ನೋಡ್ತಿರ್ಬೇಕು ಇಬ್ರು ಫೇಸ್ ಹೆಂಗಾಗಿದೆ ಅಂತ. ಟೊಮೊಟೊ ಥರ ಕೆಂಪುಗೆ ಹೋಗ್ಬಿಟ್ಟಿದೆ. ಯಾಕಾಗಿದೆ ಅಂದರೆ ನಾವಿವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀವಿ. ಮೆಟ್ಲು ಹತ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಪ್ರತಿ ಮೆಟ್ಲಿಗೂ ಅರ್ಶಿನ ಕುಂಕುಮ ಇಟ್ಕೊಂಡು ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಸಖತ್ ಬೇವ್ತಿದ್ದೀವಿ, ಸುಸ್ತಾಗಿದೆ. ಬಟ್ ಒಂದು ಸೆಕೆಂಡು ನಾವೆಲ್ಲೂ ಕೂತಿಲ್ಲ, ಒಂದು ಸ್ವಲ್ಪ ನೀರು ಕುಡ್ದಿಲ್ಲ ಅಲ್ವಾ ಅಕ್ಷ? ಅದಕ್ಕೆ ಸ್ವಲ್ಪ ಸಮಾಧಾನ ಆಗ್ತಿದೆ. ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ವರ್ಷದಿಂದ ಪ್ರತಿ ವರ್ಷ ಬರ್ತಿದ್ದೀವಿ ಈ ಥರನೇ ಅರ್ಶಿನ ಕುಂಕುಮ ಇಟ್ಕೊಂಡು ಸ್ಟೆಪ್ಸ್ ಹತ್ತಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು. ಸೊ ಇವತ್ತು ಇನ್ನೇನು ನೆಕ್ಸ್ಟ್ ಮಂತಿಂದ ಆಷಾಢ ಶುರು ಆಗ್ಬಿಡುತ್ತಲ್ವ ಅಂತ ಇವತ್ತೇ ಬಂದ್ವಿ ಪ್ಲ್ಯಾನ್ ಮಾಡ್ಕೊಂಡು ಸಡನ್ನಾಗೆ. ಇವಾಗ ಆಲ್ರೆಡಿ ಟೈಮ್ 9:45 ಆಗ್ತಾಯಿದೆ. ನಾವು ಮೇ ಬಿ 8:00ವರೆಗೆ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನೇನು ದೇವಸ್ಥಾನದ ಹತ್ತತ್ರನೇ ಇದ್ದೀವಿ ಅಲ್ವಾ ಅಕ್ಷ? ಇನ್ನೇನು ಸುಸ್ತಾಗ್ತಾ ಇದೆಯಾ? ಇಲ್ಲ ಅಲ್ವಾ, ಒಂದು ಸ್ವಲ್ಪ ಹಾಗೆ ಆಗುತ್ತೆ. ಬಟ್ ಈ ಸಲ ಅಂತ ನಾವೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಬಂದ್ರೆ ನನ್ನ ಪ್ರಕಾರ ಅಷ್ಟು ಸುಸ್ತು ಅನ್ಸಲ್ಲ ಅಲ್ವಾ? ಮಾಮೂಲಿ ಸ್ಟೆಪ್ಸ್ ಹತ್ತೀವಲ್ಲ ಅವಾಗಲೇ ತುಂಬ ಸ್ಟೆಪ್ಸ್ ಹತ್ಬೇಕಾದ್ರೆ ಅಷ್ಟು ರಶ್ ಅಂತೂ ಇಲ್ಲ. ಇಲ್ಲಿ ಮೆಟ್ಲು ಹತ್ತೋರು ತುಂಬ ಜನ ಇಲ್ಲ. ದೇವಸ್ಥಾನದ ಹತ್ರ ಏನೋ ನೋಡಬೇಕು, ಯಾಕಂದರೆ ಇವತ್ತು ಮಂಗಳವಾರ ಬೇರೆ. ಹಾಗಾಗಿ ನಮ್ಮ ಪ್ರಕಾರ ರಶ್ ಇರ್ಬೋದು. ರಶ್ ಇರಲಿ ಏನೇ ಆದ್ರೂ ದೇವ್ರ ದರ್ಶನ ಮಾಡೇ ಹೋಗಬೇಕು. ಸೊ ಬನ್ನಿ, ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೊಂದು ಅಜ್ಜಿ ಏನು ಸ್ನೇಹಿತರೆ, ನಾವು ಬಂದಿದ್ದು ಮಂಗಳವಾರ ಆಗಿದ್ದರಿಂದ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಮಂಗಳವಾರ, ಶುಕ್ರವಾರ, ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ, ಹಾಲಿಡೇಸಲ್ಲೆಲ್ಲ ತುಂಬಾ ರಶ್ ಇರುತ್ತೆ. ಬಟ್ ಇವತ್ತು ನಾವು ಬಂದಿದ್ದೀನ ಓಕೆ, ಸ್ವಲ್ಪ ಮ್ಯಾನೇಜಬಲ್ ಅಂತಲೇ ಅನ್ನಿಸ್ತು. ಲಾಸ್ಟ್ ಇಯರ್ ಸಹ ಇದೇ ರೀತಿ ಜೂನಲ್ಲೇ ನಾನು ಅಕ್ಷು ಬೆಟ್ಟ ಹತ್ತಿ, ಅಂದರೆ ಪ್ರತಿ ಮೆಟ್ಲಿಗೂ ಅರ್ಶಿನ ಕುಂಕುಮ ಇಟ್ಕೊತ ಬೆಟ್ಟ ಹತ್ತಿ ದೇವಸ್ಥಾನಕ್ಕೆ ಬಂದಿದ್ವಿ ಸ್ನೇಹಿತರೆ. ಅವಾಗ ನಾವು ದೇವಸ್ಥಾನದ ಹತ್ರ ಬಂದ ತಕ್ಷಣ ಅಮ್ಮನವ್ರದ್ದು ಉತ್ಸವ ನಡೀತಾ ಇತ್ತು. ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಅಮ್ಮನ ದರ್ಶನಕ್ಕೆ ಅಂತ ಬಂದಿರ್ತೀವಿ. ದೇವಸ್ಥಾನದ ಹತ್ರ ಬಂದ ತಕ್ಷಣ ದೇವ್ರ ದರ್ಶನ ಮಾಡಿ ಒಂಥರ ಪಾಸಿಟಿವ್ ವೈಬ್ಸ್, ಸಾಕಷ್ಟು ಖುಷಿಯಾಗಿತ್ತು ಲಾಸ್ಟ್ ಇಯರು. ಕೋಇನ್ಸಿಡೆನ್ಸಾ, ನಮ್ಮ ಅದೃಷ್ಟನ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ವರ್ಷವೂ ಸಹ ಬೆಟ್ಟ ಹತ್ತಿ
ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ಹೊರಗಡೆ ಬಂದು ದೇವಸ್ಥಾನದ ಮುಂದೆ ನಿಂತ್ಕೊಂಡ ತಕ್ಷಣ ಒಳಗಡೆಯಿಂದ ಅಮ್ಮನವರ ಉತ್ಸವ ಮೂರ್ತಿ ಬರ್ತಿದ್ದು ನಮಗೆ ಕಾಣಿಸ್ತು ಸ್ನೇಹಿತರೆ. ನಿಜವಾಗ್ಲೂ ಆ ಮೂಮೆಂಟ್ ನನಗೆ ಇವಾಗ ವರ್ಡ್ಸಲ್ಲಿ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಅಷ್ಟು ಖುಷಿ ಆಯಿತು. ನಿಜವಾಗ್ಲೂ ಒಂಥರ ಬ್ಲೆಸ್ಡ್ ಅಂತಲೇ ಅನ್ನಿಸ್ತು. ಒಳ್ಳೆ ಟೈಮ್ ಅಲ್ವಾ? ಲಾಸ್ಟ್ ಟೈಮು ಹಂಗೆ ಚೆನ್ನಾಗಿತ್ತು. ಸ್ನೇಹಿತರೆ, ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗೆ ಹೋಗೋಕ್ಕೆ 3 ಎಂಟ್ರಿ ಇದೆ. ಅದರಲ್ಲಿ ಒಂದು ಫ್ರೀ ಎಂಟ್ರಿ, 100 ರೂಪೀಸ್ ಎಂಟ್ರಿ, ಹಾಗೆ 30 ರೂಪೀಸ್ ಎಂಟ್ರಿ. ಇವತ್ತು ನಾವು ಚೂಸ್ ಮಾಡಿರೋದು ಫ್ರೀ ಎಂಟ್ರಿ. ಹೊರಗಡೆಯಿಂದ ನೋಡಿದಾಗ ಇಲ್ಲಿ ಲೈನ್ ಬೇಗ ಮೂವ್ ಆಗ್ತಿದೆ, ತುಂಬ ಜನ ಇಲ್ಲ ಅಂತ ಅನಿಸಿದ್ರು. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಬಟ್ ನಾವು ಬಂದ ಮೇಲೆ ಸಿಕ್ಕಾಬಟ್ಟೆ ಜನ ಆದರು. ಹಾಗೆ ಲೈನ್ ಸಹ ಬೇಗ ಮೂವ್ ಆಗ್ತಾನೇ ಇರಲಿಲ್ಲ. ಒಂದು 4 ಲೈನು ದೊಡ್ಡ ದೊಡ್ಡ ಲೈನ್ಗಳು. ಅದನ್ನು ಸುತ್ತಿ ಸುತ್ತಿ ಹೋಗೋದ್ರೊಳಗೆ ಸುಸ್ತಾಗೋಯ್ತು. ಆ್ಯಕ್ಚುಲಿ ನಾವು ಬೆಟ್ಟ ಹತ್ಕೊಂಡು ಅದರಲ್ಲೂ ಸ್ಟೆಪ್ಸಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊತ ನೀರು ಕುಡಿದಿರ, 1 ಸೆಕೆಂಡ್ ಕೂತಿಲ್ಲ, ಹಾಗೆ ಏನೂ ಸಹ ತಿಂದಿಲ್ಲ. ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಅವಾಗ ಅನ್ನಿಸ್ತು ನಾವು 30 ರೂಪೀಸ್ ಎಂಟ್ರಿಗಾರು ಹೋಗ್ಬೋದಿತ್ತಲ್ಲ ಅಂತ. ನಾನು ಇವಾಗ ತೋರಿಸ್ತಿದ್ದೀನಲ್ಲ ಲೈನು, ಇದು 30 ರೂಪೀಸ್ ಎಂಟ್ರಿ ಸ್ನೇಹಿತರೆ. ಇದು ನಾವು ಹೋಗಿದ್ದಿನ ಅಷ್ಟು ಕ್ರೌಡ್ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ಹಾಗಾಗಿ ಬೇಗ ಬೇಗ ಮೂವ್ ಆಗ್ತಿದ್ರು, ಬೇಗ ಬೇಗ ದರ್ಶನ ಸಹ ಆಗ್ತಿತ್ತು. ಬಟ್ ನಾವು ನಿಂತಿದ್ದ ಲೈನ್ ಅಂತೂ ಮೂನೇ ಆಗ್ತಿರ್ಲಿಲ್ಲ. ತುಂಬ ಹೊತ್ತು ಗಂಟೆಗಟ್ಟಲೆ ನಿಂತಿದ್ದೀವಿ. ಆಲ್ಮೋಸ್ಟ್ 2 ಗಂಟೆ ಟೈಮ್ ನಾವು ಲೈನಲ್ಲಿ ನಿಂತಿದ್ದೀವಿ ಸ್ನೇಹಿತರೆ. ಬಟ್ ಒಂದು ಖುಷಿ ಏನು ಗೊತ್ತಾ, ಲೈನಲ್ಲಿ ನಿಂತಿದ್ದಾಗ ನನಗೆ ನನ್ನ ಕಾಲೇಜ್ ಡೇಸ್ ನೆನಪಾಗ್ತಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇದೇ ರೀತಿ ಗಂಟೆಗಟ್ಟಲೆ ಲೈನಲ್ಲಿ ನಿಂತ್ಕೊಂಡು ಅಮ್ಮನವ್ರ ದರ್ಶನ ಮಾಡಿ ಟೆಡಿ ಬೇರ್ ಎಲ್ಲ ಶಾಪ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ಅದೆಲ್ಲ ಒಂಥರ ನೆನಪಾಗ್ತಿತ್ತು.
ಸ್ನೇಹಿತರೆ, ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕಳಶಕ್ಕೆ ನಮಸ್ಕಾರ ಮಾಡೋದನ್ನು ಮರಿಬಾರ್ದು. ತುಂಬಾ ಇಂಪಾರ್ಟೆಂಟು ನಾವು ದೇವಸ್ಥಾನದ ಕಳಶಕ್ಕೆ ನಮಸ್ಕಾರ ಮಾಡೋದು. ದೇವ್ರ ದರ್ಶನ ಸಹ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇವಾಗ ದೇವಸ್ಥಾನದಿಂದ ಹೊರಗೆ ಬಂದಿದ್ದೀವಿ. ಅಲ್ಲಿ ನೋಡ್ತಿದ್ದೀರಲ್ಲ, 30 ರೂಪೀಸು ಎಂಟ್ರಿ ಇರೋದು ದೇವಸ್ಥಾನದ ಬ್ಯಾಕ್ ಸೈಡು. 100 ರೂಪೀಸ್ ಎಂಟ್ರಿ ದೇವಸ್ಥಾನದ ಮುಂದೆನೇ ಇರುತ್ತೆ. ಸ್ನೇಹಿತರೆ, ಏನು ತೊಗೊತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಬಟ್ ಈ ರೀತಿ ಅಂಗಡಿಗಳಿದ್ದಾಗ ಒಂದ್ಸತಿ ನೋಡಿದ್ರೆ ನಮಗೆ ಸಮಾಧಾನ ಆಗುತ್ತಲ್ವ. ಹಾಗಾಗಿ ನಾವು ಸಹ ಒಂದು ರೌಂಡ್ ಹೋಗಿ ಬರೋಣ ಅಂತ ಈಗ ಅಂಗಡಿಗಳ ಕಡೆ ಹೋಗ್ತಾ ಇದ್ದೀವಿ. ಬಟ್ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಏನೂ ಶಾಪಿಂಗ್ ಮಾಡಬಾರ್ದು ಅಂತ. ಏನಿದೆ ಕುಂಕುಮ? ಫ್ರಿಜ್ ಮ್ಯಾಗ್ನೆಟ್ ಅನ್ಸುತ್ತಲ್ಲ. ಊಟದ ಟೈಮಲ್ಲಿ ತಿಂದಿದ್ದೀವಿ. 1 ಗಂಟೆ ಆಗ್ತಾ ಇದೆ. ಪಲಾವ್ ತಿನ್ಕೊಂಡು ಬಂದ್ವಿ. ಇವಾಗ ದೇವಸ್ಥಾನದಲ್ಲೇ ಪ್ರಸಾದ ಇರುತ್ತೆ, ಬಟ್ ತುಂಬ ರಶ್ ಇತ್ತು. ಅಲ್ಲೂ ತುಂಬ ಹೊಟ್ಟೆ ಹಸಿತಾಯಿತು. ಹಾಗಾಗಿ ಪಲಾವ್ ತಿಂದ್ವಿ. ಇವಾಗ ನಾವು ಬೆಟ್ಟ ಇಳಿಬೇಕು. ಬೆಟ್ಟ ಇಳಿದು ಅಲ್ಲಿಂದ ಊರಿಗೆ ಹೊರಡ್ಬೇಕು.
ಸ್ನೇಹಿತರೆ, ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡಿ ತಿಂಡಿ ತಿಂದು ಇವಾಗ ಬೆಟ್ಟನ ಇಳಿತಾ ಇದ್ದೀವಿ. ಇಲ್ಲಿ ತುಂಬ ಮರಗಳಿರೋದ್ರಿಂದ ತಣ್ಣಗೆ ಅನಿಸುತ್ತೆ. ಹೊರಗಡೆ ಎಷ್ಟೇ ಬಿಸಿಲಿದ್ರು ಇಲ್ಲಿ ಬಿಸಿಲು ಸೆಕೆ ಅಂತ ಏನು ಅನ್ಸಲ್ಲ. ಆರಾಮಾಗಿ ಬೆಟ್ಟ ಹತ್ತಿ ಬೆಟ್ಟ ಇಳಿಬೋದು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು. ಇವತ್ತು ಮಂಗಳವಾರ ಅಲ್ವಾ, ರಶ್ ಇತ್ತು. ನಾವಲ್ಲಿ ಕ್ಯೂಗೆ ಹೋದ್ವಲ್ಲ ದರ್ಶನ ಮಾಡೋಕ್ಕೆ ಲೈನಲ್ಲಿ, ನಾವಲ್ಲಿ ಹೊರಗಡೆಯಿಂದ ಲೈನ್ ನೋಡಿದಾಗ ಬೇಗ ಬೇಗ ಮೂವ್ ಆಗ್ತಿತ್ತು ಅಂತ ಹೋದ್ವಿ. ಅಂದರೆ ನಾರ್ಮಲ್ ಫ್ರೀ ಎಂಟ್ರಿಲಿ ನಾವು ಹೋಗಿದ್ದು ಲೈನೇ ಮೂವ್ ಆಗ್ತಿರ್ಲಿಲ್ಲ. ಅಲ್ಲೇ 1.5 ಗಂಟೆ ಆಗೋಯ್ತು ನಮಗೆ. ಅಂತೂ ದರ್ಶನ ಅಂತೂ ಆಯ್ತಲ್ಲ, ಅದೇ ಸಮಾಧಾನ. ದೇವಸ್ಥಾನ ಹತ್ರ ಹೋದ ತಕ್ಷಣ ಉತ್ಸವ ಮೂರ್ತಿ ಹೊರಗಡೆ ಸಡನ್ನಾಗಿ ಎಂಟ್ರಿ ಕೊಟ್ಟಿದ್ದಂತೂ ಫುಲ್ ಖುಷಿ ಆಯಿತು. ಹೋದ ತಕ್ಷಣ ಅಮ್ಮನವ್ರ ದರ್ಶನ ಆಯಿತು. ಅದು ಸಖತ್ ಖುಷಿ ಅನ್ನಿಸ್ತು ಮನಸ್ಸಿಗೆ. ಎಲ್ಲ ಒಂಥರ ಚೆನ್ನಾಗಿತ್ತು. ಇವಾಗ 1 ಗಂಟೆ ಆಗಿದೆ ಟೈಮ್ ಆಲ್ರೆಡಿ. ಬೆಟ್ಟ ಹಿಡಿತಾ ಇದ್ದೀವಿ. ನೆಕ್ಸ್ಟ್ ಪ್ರೋಗ್ರಾಮ್ ಏನು? ನೆಕ್ಸ್ಟ್ ಬೆಟ್ಟ ಇಳಿದು ಆಟೋ ಹತ್ತೋದು. ಬೆಟ್ಟ ಇಳಿದು ಆಟೋ ಹತ್ತಿ ಬಸ್. ಬೇರೆ ಏನು ಪ್ರೋಗ್ರಾಮ್ ಇಲ್ಲ. ಇಲ್ಲಿ ಟೈಮ್ ಆಗಬೇಕಲ್ಲ. ಬೇರೆ ಏನು ಪ್ರೋಗ್ರಾಮ್ ಇಲ್ಲ ಸ್ನೇಹಿತರೆ. ಚಾಮುಂಡಿ ಬೆಟ್ಟ ದೇವ್ರ ದರ್ಶನ ಅಂತಲೇ ಬಂದಿದ್ವಿ. ಅದನ್ನು ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋದಷ್ಟೇ. ಟೌನ್ ಸುತ್ತೋದು, ಶಾಪಿಂಗ್ ಏನಂದರೆ ಏನೂ ಇಲ್ಲ. ಯಾರಿಗೆ? ಹೌದಾ? ನಮಗೆ ಹೇಳ್ಬಿಟ್ರೆ ನಾವು ಅನ್ಕೊಂಬಿಟ್ವಿ. ನಾವು ನಿಮಗೆ ಹೇಳಿದ್ರೆ ಹೆಲ್ಪ್ ಮಾಡಿ, ಕಮೆಂಟ್ ಮಾಡಿ. ಜೈ ಚಾಮುಂಡೇಶ್ವರಿ. ಇದೇ ಫಸ್ಟ್ ಕುಂಕುಮ ಇಟ್ಕೊಂಡು ಹೋಗುತ್ತೆ ಇರೋದು. ನಮ್ಮ ಯಾವ ಊರು ಅಂಕಲ್? ಹೌದಾ? ಸ್ನೇಹಿತರೆ, ಚಾಮುಂಡಿ ಬೆಟ್ಟದಲ್ಲಿ ಒನ್ ಆಫ್ ದಿ ಮೇನ್ ಅಟ್ರಾಕ್ಷನ್ ಅಂದರೆ ಈ ನಂದಿ ಅಂತಲೇ ಹೇಳ್ಬೋದು. ಈ ನಂದಿ ವಿಶೇಷತೆ ಏನಂದರೆ ಇದನ್ನು ಒಂದೇ ಒಂದು ಕಲ್ಲಿಂದ ಕೆತ್ತನೆ ಮಾಡಿದ್ದಾರೆ. ದೊಡ್ಡ ದೇವರಾಜ್ ಒಡೆಯರ್ ಅವರ ಕಾಲದಲ್ಲಿ ಈ ನಂದಿ ನಿರ್ಮಾಣ ಆಗಿದೆ ಅನ್ನೋದು ಇತಿಹಾಸ. ಏನು ನೋಡ್ತಾ ಇದೆ? ಸ್ನೇಹಿತರೆ, 1008 ಮೆಟ್ಲುಗಳನ್ನ ಹತ್ತಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದು ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ. ನಾವು ಮೆಟ್ಲು ಹತ್ತಬೇಕಾದ್ರೆ ಸ್ಟಾರ್ಟಿಂಗಿಂದನೇ ಕಲ್ಲಲ್ಲಿ ಕೆತ್ತಿರ್ತಾರೆ. 0ಇಂದ 1000 ತನಕ ಕೆತ್ತಿರ್ತಾರೆ ಸ್ನೇಹಿತರೆ. ಅಂದರೆ 0 ಸ್ಟಾರ್ಟ್ ಆಗುತ್ತೆ, ಆಮೇಲೆ 100ಗೆ ಮತ್ತೆ ಕೆತ್ತಿರ್ತಾರೆ, ಮತ್ತು 500ಗೆ ಕೆತ್ತಿರ್ತಾರೆ, ಮತ್ತು 1000ಗೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು 1000 ಮತ್ತು ನಮಗೆ 100 ಎರಡೇ ಸಿಕ್ಕಿದ್ದು. ಕುಂಕುಮ ಹಚ್ಕೊಂಡು ಹೋಗ್ಬೇಕಾದ್ರೆ ನಾನು ಇದನ್ನೆಲ್ಲ ಗಮನಿಸಲಿಲ್ಲ. ಬರ್ತಾ ಈ 2 ಸಿಕ್ತು, ಹಾಗಾಗಿ ಕ್ಯಾಪ್ಚರ್ ಮಾಡಿದೆ. ಸ್ನೇಹಿತರೆ, ಕೊಪ್ಪಳದಿಂದ ಒಂದು ಫ್ಯಾಮಿಲಿ ಸಿಕ್ಕಿತ್ತು. ನಾನು ಟ್ರೈಪಾಡಲ್ಲಿ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ತಿರೋದು ನೋಡಿ ಸುಮ್ಮನೆ ವಿಶ್ ಮಾಡಿದ್ರು. ಥ್ಯಾಂಕ್ ಯು ಅವರಿಗೂ ಸಹ. ಇವಾಗ ಇನ್ನೇನು ಸ್ಟೆಪ್ಸ್ ಇಳಿತಾ ಇದ್ದೀವಿ. ಇನ್ನೊಂದು 20 ನಿಮಿಷ ನಾವು ಬೆಟ್ಟದಿಂದ ಕೆಳಗಡೆ ಇಳಿತೀವಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗ್. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದು, ದೇವ್ರ ದರ್ಶನ ಮಾಡಿದ್ದು, ನಿಮಗೂ ಎಲ್ಲ ದೇವ್ರ ದರ್ಶನ ಮಾಡಿಸಿದ್ದು ನನಗಂತೂ ಖುಷಿ ಕೊಟ್ಟಿದೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಹತ್ತಬೇಕಾದ್ರೆ ಅಷ್ಟು ಸುಸ್ತಾಗಲಿಲ್ಲ, ಇಳಿಬೇಕಾದ್ರೆ ಕಾಲು ಸ್ವಲ್ಪ ನಡುಗುತ್ತೆ. ಎಲ್ಲರಿಗೂ ಮೇ ಬಿ ಹಾಗೆ ಅನಿಸುತ್ತೆ. ಇವಾಗ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ, ಏನು ಮಾಡಬೇಕು, ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಕ್ಕ. ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಫೋಟೋಸ್ ದುನಿಯಾ. ಬಾಯ್ ಬಾಯ್. ಬಾಯ್ ಮಾಡು.